ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ಉಗ್ರವಾದಕ್ಕೆ ಬೆಂಬಲವನ್ನು ನೀಡುತ್ತಾ ಇರುವಂತಹ ಪಾಕಿಸ್ತಾನದ ನಿಜ ಮುಖವನ್ನ ಜಗತ್ತಿನೆದುರು ತೆರೆದಿಡಲು ಕೇಂದ್ರ ಸರ್ಕಾರ ಇದೀಗ ನಿಯೋಜಿಸಿದಂತಹ ಸರ್ವ ಪಕ್ಷಗಳ ನಿಯೋಗವನ್ನ ತಿರುವನಂತಪುರಂ ಸಂಸದ ಶಶಿ ತರೂರ್ ಮುನ್ನಡೆಸಲಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ವ ಪಕ್ಷಗಳ ನಿಯೋಗಕ್ಕಾಗಿ ಸೂಚಿಸಿದಂತಹ ಆ 4 ಹೆಸರಿನಲ್ಲಿ ಶಶಿ ತರೂರ್ ಹೆಸರಿರಲಿಲ್ಲ. ಈ ಹಿಂದೆ ಸಾಕಷ್ಟು ವಿವಾದಗಳಿಗೆ ಹೆಸರಾಗಿದ್ದಂತಹ ಸಂಸದ ಶಶಿ ತರೂರ್ ಮಾಧ್ಯಮಗಳ ಮುಂದೆ ನನ್ನನ್ನ ಈ ದೇಶಕ್ಕಾಗಿ ಸಮರ್ಪಿಸಲು ನಾನು ಸಿದ್ಧನಿದ್ದೇನೆ ಅಂತ ಫ್ಯಾಟ್ ಬೀಸಿದ್ದಾರೆ. ಇದೇ ಇವತ್ತಿನ ವಿಶೇಷ. ಕೈ ಬಿಡ್ತಾರಾ ತರೂರ್? ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ಉಗ್ರವಾದಕ್ಕೆ ಬೆಂಬಲ ನೀಡ್ತಾ ಇರುವಂತಹ ಪಾಕಿಸ್ತಾನದ ನಿಜ ಮುಖವನ್ನ ಜಗತ್ತಿನೆದುರು ತೆರೆದಿಡಲು ಮತ್ತು ಪಹಲ್ಗಾಮ್ ದಾಳಿಯ ಬಳಿಕ ನಡೆದಂತಹ ಆಪರೇಷನ್ ಸಿಂಧೂರನ ವಿವರವನ್ನ ತಿಳಿಸಲು ಕೇಂದ್ರ ಸರ್ಕಾರ ಇದೀಗ ಸರ್ವ ಪಕ್ಷಗಳ ನಿಯೋಗವನ್ನ ಪ್ರಮುಖ ದೇಶಗಳಿಗೆ ಕಳುಹಿಸಲು ನಿರ್ಧರಿಸಿದೆ. ಕಾಂಗ್ರೆಸ್ ನಾಯಕ ತಿರುವನಂತಪುರಂ ಸಂಸದ ಶಶಿ ತರೂರ್ ಈ ನಿಯೋಗವನ್ನ ಮುನ್ನಡೆಸಲಿದ್ದಾರೆ. ಆದಾಗ್ಯೂ ಕಾಂಗ್ರೆಸ್ ಸೂಚಿಸಿದಂತಹ 4 ಹೆಸರಿನಲ್ಲಿ ಶಶಿ ತರೂರ್ ಹೆಸರು ಇರಲಿಲ್ಲ. ಯಾಕಂದ್ರೆ ಈ ಹಿಂದೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಮೇ 16ರಂದು 4 ಸಂಸದರ ಹೆಸರನ್ನ ನಾವು ಶಿಫಾರಸು ಮಾಡಿದ್ದೇವೆ ಅಂತ ಕಾಂಗ್ರೆಸ್ನ ನಾಯಕ ಜೈರಾಮ್ ರಮೇಶ್ ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಈ ನಿಯೋಗಕ್ಕೆ ಶಶಿ ತರೂರ್ ಆಯ್ಕೆಯಾಗಿದ್ದು ಮಾತ್ರ ಕಾಂಗ್ರೆಸ್ನವರ ನಿದ್ರೆಯನ್ನ ಕೆಡಿಸಿದೆ. ಯಾಕಂದ್ರೆ ವೀಕ್ಷಕರೇ, ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಸರ್ವ ಪಕ್ಷಗಳ ನಿಯೋಗದ ಒಂದು ತಂಡವನ್ನ ಮುನ್ನಡೆಸಲಿದ್ದು, ಬಿಜೆಪಿಯವರ ಈ ನಿರ್ಧಾರ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾಗಿದ್ದು, ಆ ಕಡೆ ನುಂಗಕ್ಕೂ ಆಗದೆ ಇತ್ತ ಉಗುಳಕ್ಕೂ ಆಗದೆ ಪ್ಯಾಂಟ್ನಲ್ಲಿ ಇರುವೆ ಬಿಟ್ಟುಕೊಂಡಂತಹ ಪರಿಸ್ಥಿತಿ ಇದೀಗ ಕಾಂಗ್ರೆಸ್ನವರದಾಗಿದೆ. ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಸರ್ವಪಕ್ಷಗಳ ನಿಯೋಗಕ್ಕೆ ಈ ಒಂದು ಆಯೋಗಕ್ಕೆ ಆಯ್ಕೆಯಾದಂತಹ ಕಾಂಗ್ರೆಸ್ ಪಕ್ಷದ ಬಲಾಢ್ಯ ಪಿಲ್ಲರ್ ಅಂದ್ರೆ ಒಂದು ಆಧಾರ ಸ್ತಂಭ ಶಶಿ ತರೂರ್ ಅವರು ನಮ್ಮೊಂದಿಗೆ ಇದ್ದಾರೆ ಅಂತ ಹೇಳಿದ್ದಾರೆ. ಇಷ್ಟಿದ್ರೂ ಕಾಂಗ್ರೆಸ್ ಮಾತ್ರ ಶಶಿ ತರೂರ್ ಅವರ ಹೆಸರನ್ನ ಸೂಚಿಸಿಲ್ಲ ಯಾಕೆ ಎಂಬ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಮೂಡಲೇಬೇಕು. ಯಾಕಂದ್ರೆ ಅಂತಹ ಒಂದು ಶಶಿ ತರೂರ್ ಅವರ ಹೆಸರು ಈ ಲಿಸ್ಟ್ನಲ್ಲಿ ಯಾಕೆ ಸೇರಲಿಲ್ಲ, ಇದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಈ ಹಿಂದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಇದೇ ಸಂಸದ ಶಶಿ ತರೂರ್ ಅವರು ಮೆಚ್ಚುಗೆಯನ್ನ ಸೂಚಿಸಿ ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗಿದ್ರು. ಲೋಕಸಭೆ ವಿಪಕ್ಷಗಳ ನಾಯಕ ರಾಹುಲ್ ಗಾಂಧಿ ಅವರೇ 4 ಪ್ರಮುಖ ಸಂಸದರ ಹೆಸರನ್ನ ಆಯ್ಕೆ ಮಾಡಿದ್ದಾರೆ. ಆನಂದ್ ಶರ್ಮಾ, ಗೌರವ್ ಗೊಗೊಯ್, ರಾಜಾರ್ ಬ್ರಾರ್ ಮತ್ತು ರಾಜ್ಯಸಭೆ ಸಂಸದ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ಈ ಹೆಸರುಗಳನ್ನ ರಾಹುಲ್ ಗಾಂಧಿ ಆಯ್ಕೆ ಮಾಡಿದರು. ಆದರೆ ರಾಹುಲ್ ಗಾಂಧಿ ಶಿಫಾರಸು ಮಾಡಿದಂತಹ ನಾಯಕರು ಪಾಕಿಸ್ತಾನ ಪರ ಒಲವನ್ನ ಹೊಂದಿದ್ದಾರೆ ಅಂತ ಬಿಜೆಪಿಯ ಪ್ರಮುಖ ನಾಯಕರು ಆರೋಪಿಸಿ ಕಾಂಗ್ರೆಸ್ ಮಾಡಿರತಕ್ಕಂತಹ ಶಿಫಾರಸು ಮಾಡಿದ ಪಟ್ಟಿಯನ್ನ ಬಿಟ್ಟು ಸಂಸದ ಶಶಿ ತರೂರ್ ಅವರನ್ನ ಇವರ ನೇಮಕವನ್ನ ಮಾಡಲಾಗುತ್ತೆ ನೇರವಾದ ಹೆಸರನ್ನ ತೆಗೆದುಕೊಂಡು. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಅಸಮಾಧಾನಕ್ಕೆ ಗುರಿಯಾಗಿದೆ. ಹಾಗಾದ್ರೆ ಕೇಂದ್ರ ಶಶಿ ತರೂರ್ ಅವರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದೆ ಸರ್ವಪಕ್ಷಗಳ ನಿಯೋಗದ ಅಧ್ಯಕ್ಷರನ್ನಾಗಿ ಮಾಡಲು ಒಂದು ಪ್ರಮುಖ ಕಾರಣ ಆಗಿದೆ. ಅದು ಏನು ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಪಾಕಿಸ್ತಾನವನ್ನ ಜಗತ್ತಿನ ಮುಂದೆ ಬೆತ್ತಲು ಮಾಡಲು ರಾಜತಾಂತ್ರಿಕ ನಿಯೋಗವನ್ನ ಇದೀಗ ರಚಿಸಿತ್ತು. ಕೇಂದ್ರ ಅದಕ್ಕಾಗಿ ಸರ್ವ ಪಕ್ಷಗಳ ಸಭೆಯನ್ನು ಕೂಡ ಕರೆದು ನಿಮ್ಮ ಪಕ್ಷದಲ್ಲಿರುವಂತಹ ಒಂದು ಉತ್ತಮವಾದಂತಹ ಸಂವಹನ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್, ಸಂವಹನ ಕೌಶಲ ಹೊಂದಿರತಕ್ಕಂತಹ ತಲಾ 4 ಸದಸ್ಯರನ್ನ ಸೂಚಿಸುವಂತೆ ಕೇಂದ್ರ ಕಾಂಗ್ರೆಸ್ನ ಪಕ್ಷವನ್ನ ಕೇಳಿಕೊಂಡಿತ್ತು. ಆದರೆ ಕಾಂಗ್ರೆಸ್ ಏನ್ ಮಾಡಿದ ಗೊತ್ತಾ? ಕಾಂಗ್ರೆಸ್ ಪಕ್ಷ ಇದೀಗ ಆಯ್ಕೆ ಮಾಡಿದಂತಹ ಪಟ್ಟಿಯಲ್ಲಿ ಫಾರ್ಮರ್ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್ ಆನಂದ್ ಶರ್ಮಾ, ಗೌರವ್ ಗೊಗೊಯ್, ಸೈಯದ್ ನಾಸಿರ್ ಹುಸೇನ್, ರಾಜಾ ಬ್ರಾರ್ ಈ 4 ಹೆಸರನ್ನ ನೇರವಾಗಿ ಸೂಚಿಸಿತ್ತು. ಆದರೆ ತರೂರ್ ಹೆಸರು ಮಾತ್ರ ಇಲ್ಲಿ ಕಂಡು ಬಂದಿಲ್ಲ, ಇಲ್ಲಿ ಇರಲಿಲ್ಲ. ನಿಜ ಹೇಳಬೇಕಂದ್ರೆ ಶಶಿ ತರೂರ್ ಒಬ್ಬ ಉತ್ತಮ, ಅತ್ಯುತ್ತಮ, ಒಬ್ಬ ಮೇಧಾವಿ ರಾಜತಂತ್ರಜ್ಞ. ಯಾಕಂದ್ರೆ ಆಪರೇಷನ್ ಸಿಂಧೂರದ ವೇಳೆ ಭಾರತ ಕೈಗೊಂಡಂತಹ ಕ್ರಮವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯದ್ಭುತವಾಗಿ ಸಮರ್ಥಿಸಿಕೊಂಡಿದ್ರು ಎಲ್ಲ ದೇಶಗಳ ಮುಂದೆ. ಅಷ್ಟೇ ಅಲ್ಲದೆ ತರೂರ್ ಅವರು ವಿಶ್ವಸಂಸ್ಥೆಯಲ್ಲಿ ಅಧೀನ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸುವುದರೊಂದಿಗೆ ಜಾಗತಿಕ ಮಟ್ಟದಲ್ಲಿ ಅಪಾರವಾದಂತಹ ಅನುಭವವನ್ನು ಹೊಂದಿದ್ದಾರೆ ತರೂರ್. ಇವರ ಇಂಗ್ಲಿಷ್ ವಾಕ್ಚಾತುರ್ಯ ಎಷ್ಟಿತ್ತಂತಂದ್ರೆ ಒಂದ್ಸಲ ನೀವು ಶಾಕ್ ಆಗ್ತೀರಾ. ಯಾಕಂದ್ರೆ ಸ್ವತಃ ಬ್ರಿಟಿಷರೇ ಅವರ ಭಾಷಣದ ಮಾತುಗಳನ್ನ ಅರ್ಥವನ್ನ ನಾವು ಕೇಳ್ಕೊಳ್ಬೇಕಂತಂದ್ರೆ ಪಕ್ಕದಲ್ಲಿ ಒಬ್ಬೊಬ್ಬರು ಒಂದೊಂದು ಡಿಕ್ಷನರಿನ ಇಟ್ಕೋಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಒಂದು ಇಂಗ್ಲಿಷ್ನಲ್ಲಿ ಮೇಧಾವಿ, ವಾಕ್ಚಾತುರ್ಯ, ಹೊಸ ಹೊಸ ಪದಗಳ ಹುಟ್ಟುಗಳ ಹರಿಕಾರ ಅಂತ ನಾವು ಹೇಳಬಹುದು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಎಲ್ಲರಿಗಿಂತಲೂ ಪ್ರತಿಯೊಬ್ಬರಿಗಿಂತಲೂ ಇವರ ಸ್ಥಾನ ಒಂದು ಹಂತದ ಮೇಲೇನೇ ಇದೆ. ಮತ್ತಷ್ಟು ತೂಕವಾಗಿ ಇವರು ತೂಗ್ತಾರೆ. ಆದರೆ ಕಾಂಗ್ರೆಸ್ನವರೇ ಇವರನ್ನ ಪರಿಗಣಿಸದೇ ಇರುವುದು ಒಂದು ದೊಡ್ಡ ದುರ್ದೈವದ ಸಂಗತಿ. ಹಾಗಾದ್ರೆ ವೀಕ್ಷಕರೇ, ಇಷ್ಟಿದ್ರೂ ಬಿಜೆಪಿ ಮಾತ್ರ ಅದ್ಯಾವುದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಡೋಂಟ್ ಕೇರ್ ಅಂತ ಹೇಳಿ ಶಶಿ ತರೂರ್ ಅವರನ್ನ ಸರ್ವ ಪಕ್ಷಗಳ ನಿಯೋಗದ ಅಧ್ಯಕ್ಷರನ್ನಾಗಿ ಇದೀಗ ಆಯ್ಕೆ ಮಾಡಿ ಆ ಮುಖಾಂತರ ಕಾಂಗ್ರೆಸ್ ಕ್ರಮಕ್ಕೆ
ಮುಖಭಂಗ ಮಾಡಿದೆ. ಇನ್ನು ಕೇಂದ್ರದ ಈ ನಿರ್ಧಾರದ ಬಗ್ಗೆ ಮಾಧ್ಯಮಗಳಿಗೆ ಮಾತನಾಡಿರತಕ್ಕಂತಹ ಶಶಿ ತರೂರ್ ಅವರು, ನಾನು ದೇಶದ ಸೇವೆಗೆ ಸದಾ ಸಿದ್ಧನಿದ್ದೇನೆ. ಕೇಂದ್ರದ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಾನು ನಿಭಾಯಿಸ್ತೇನೆ. ಕಾಂಗ್ರೆಸ್ಗೆ ನಿರ್ಧಾರ ತೆಗೆದುಕೊಳ್ಳತಕ್ಕಂತಹ ಸಂಪೂರ್ಣವಾದ ಹಕ್ಕಿದೆ. ಸರ್ಕಾರ ಮತ್ತು ಕಾಂಗ್ರೆಸ್ನ ನಡುವೆ ಮಾತುಕತೆ ಬಗ್ಗೆ ನನಗೆ ಕಿಂಚಿತ್ತೂ ಮಾಹಿತಿ ಇಲ್ಲ, ಅದರ ಬಗ್ಗೆ ನನಗೆ ಬೇಸರವೂ ಕೂಡ ಇಲ್ಲ. ಆದರೆ ಕೇಂದ್ರದ ನಿರ್ಧಾರವನ್ನ ನಾನು ಅತ್ಯಂತ ಗೌರವದಿಂದ ತೆಗೆದುಕೋತಾ ಇದ್ದೀನಿ, ಅದೇ ರೀತಿಯಾಗಿ ಗೌರವದಿಂದ ಭಾವಿಸ್ತಾ ಇದ್ದೇನೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಶಶಿ ತರೂರ್. ಇನ್ನು ಭಾರತವನ್ನ ಜಗತ್ತಿನ ದೇಶಗಳ ಮುಂದೆ ಅತ್ಯಂತ ಸಮರ್ಥವಾಗಿ ಸಮರ್ಥಿಸಿಕೊಳ್ಳತಕ್ಕಂತಹ ಒಬ್ಬ ಮೇಧಾವಿ ಕಾಂಗ್ರೆಸ್ನ ನಾಯಕ, ಉತ್ತಮ ನಾಯಕರಲ್ಲಿ ತರೂರ್ ಕೂಡ ಒಬ್ಬರು. ಯಾಕಂದ್ರೆ ತರೂರ್ ತಮ್ಮ ಪ್ರಬುದ್ಧ ಇಂಗ್ಲಿಷ್ನಿಂದಲೇ ಬ್ರಿಟಿಷ್ ನೆಲದಲ್ಲೇ ನಿಂತು, ಭಾರತದಲ್ಲ ವಿದೇಶದಲ್ಲ, ಸ್ವತಃ ಬ್ರಿಟಿಷ್ ನೆಲದಲ್ಲೇ ನಿಂತು ಅವರನ್ನೇ ಬೆತ್ತಲು ಮಾಡಿದಂತಹ ಉದಾಹರಣೆ ಕೂಡ ನಾವು ನೋಡಬಹುದು. ಅಷ್ಟರ ಮಟ್ಟಿಗೆ ವಿದೇಶಗಳು ಅಥವಾ ವಿದೇಶಗಳ ರಾಜತಾಂತ್ರಿಕತೆ ಬಗ್ಗೆ ಅವರು ಅಪಾರವಾದಂತಹ ಜ್ಞಾನವನ್ನು ಹೊಂದಿದ್ದಾರೆ. ಇನ್ನು ಭಾರತದ ಅಭಿವೃದ್ಧಿ, ಭಾರತದ ಆರ್ಥಿಕತೆ, ಭಾರತದ ಸುಧಾರಣೆಗಳ ಬಗ್ಗೆ ಸುದೀರ್ಘವಾಗಿ ಹಲವಾರು ಪುಸ್ತಕಗಳನ್ನು ಬರೆಯೋದ್ರ ಮುಖಾಂತರ ಶಶಿ ತರೂರ್ ಅವರಿಗೆ ಥಿಂಕ್ ಟ್ಯಾಂಕ್ ಅಂತ ಬಿರುದನ್ನು ಕೂಡ ಕೊಡಲಾಗಿದೆ. ಅಷ್ಟರ ಮಟ್ಟಿಗೆ ತಮ್ಮ ಒಂದು ವಾಕ್ಚಾತುರ್ಯ ಹಾಗೂ ಅಷ್ಟೊಂದು ನಾಲೆಡ್ಜ್ ಅನ್ನು ಹೊಂದಿರತಕ್ಕಂತಹ ಒಬ್ಬ ಪ್ರಬಲ ನಾಯಕ. ಇನ್ನು ಜಗತ್ತಿನ ಆರ್ಥಿಕತೆಯನ್ನ ಅತ್ಯಂತ ಬಡವಾಗಿಸುವಲ್ಲಿ ನಂಬರ್ 1 ಬ್ರಿಟಿಷರು ಅಂತ ಸ್ವತಃ ಬ್ರಿಟಿಷರ ನೆಲದಲ್ಲೇ ನಿಂತು ಗುಡುಗಿದ್ದಾರೆ ಶಶಿ ತರೂರ್. ಅದಕ್ಕೂ ಕೂಡ ಡಬಲ್ ಗುಂಡಿಗೆ ಬೇಕಾಗುತ್ತೆ ಅಲ್ವಾ? ಹೌದು, 2015ರಲ್ಲಿ ಸಂಸದರಾಗಿರ್ತಕ್ಕಂತಹ ಶಶಿ ತರೂರ್ ಅವರು ಲಂಡನ್ ಯೂನಿಯನ್ನಲ್ಲಿ ಭಾಗವಹಿಸಿ ಮಾತನಾಡ್ತಾರೆ. ಬ್ರಿಟಿಷರು ಭಾರತಕ್ಕೆ ಬರುವ ಮುಂಚೆ ನಮ್ಮ ಆರ್ಥಿಕತೆ 23%ರಷ್ಟಿತ್ತು. ಬ್ರಿಟಿಷರು ಭಾರತವನ್ನ ಬಿಟ್ಟು ತೊಲಗುವಾಗ 4%ಕ್ಕಿಂತ ಕಡಿಮೆ ಬಂದು ಅಷ್ಟೊಂದು ಹೀನಾಯವಾದಂತಹ ಪರಿಸ್ಥಿತಿ ನಾವನ್ನ ಅನುಭವಿಸಿದ್ದೀವಿ. ಯಾಕಂದ್ರೆ ಭಾರತವನ್ನ ಬ್ರಿಟಿಷರು ತನ್ನ ಲಾಭಕ್ಕಾಗಿ ಹೇಗೆ ಬೇಕು ಹಾಗೆ ಬಳಸಿಕೊಂಡಿದ್ದಾರೆ. ಇನ್ನು ತಾವಿದ್ದಂತಹ 200 ವರ್ಷಗಳಲ್ಲಿ ಬ್ರಿಟಿಷರು ಬರೀ ಭಾರತವನ್ನ ಕೊಳ್ಳೆ ಹೊಡುವುದರಲ್ಲಿಯೇ ಮಗ್ನರಾಗಿದ್ದರು. ಇನ್ನು ವಾಸ್ತವವಾಗಿ ಬ್ರಿಟನ್ನಿನ ಕೈಗಾರಿಕಾ ಕ್ರಾಂತಿಗೆ ಭಾರತವನ್ನ ಲೂಟಿ ಮಾಡುವುದೇ ಇವರ ಪ್ರಮುಖ ಕಾಯಕವಾಗಿತ್ತು ಅಂತ ಗುಡುಗಿದ್ದಾರೆ. ಇನ್ನು ದೇವರು ಯಾವತ್ತೂ ಕೂಡ ಬ್ರಿಟಿಷರನ್ನ ನಂಬೋದೇ ಇಲ್ಲ, ನಂಬಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ದೇವರು ಬ್ರಿಟಿಷರು ಕಗ್ಗತ್ತಗಳ ಕೋಣೆಯಲ್ಲಿ ಎಂದಿಗೂ ಕೂಡ ಇಷ್ಟಪಡುವುದಿಲ್ಲ. ಯಾಕಂದ್ರೆ ದೇವರು ಯಾವಾಗಲೂ ಜ್ಞಾನದ ಬೆಳಕಿನಲ್ಲಿರುವವರು. ಎಲ್ಲರೂ ಹೇಳ್ತಾರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷ್ ಅಥವಾ ಬ್ರಿಟನ್ ಅಂತ. ಯಾಕಂದ್ರೆ ಇವರು ಜನಾಂಗೀಯ ನಿಂದನೆ ಮಾಡುವುದರಲ್ಲೇ ಕಾಲ ಕಳೆಯುತ್ತಲೇ ತಮ್ಮ ದೇಶವನ್ನ ಬೆಳಕಾಗಿಸುವುದರಲ್ಲಿ ಹೊರಟಿದ್ರು. ಆದ್ರೆ ಏನಾಯ್ತು? ಇವರ ದೇಶವೇ ಇದೀಗ ಕಗ್ಗತ್ತಲ ಕೋಣೆಯಲ್ಲಿ ಕೊಳೆತು ನಾರ್ತಾ ಇದೆ. ಇನ್ನು ಬ್ರಿಟಿಷರು ನಮಗೆ ಕೂಡ ಬೇಕಾದಂತಹ ಡಾಲರ್, ಅಂದ್ರೆ ನಮಗೆ ಕೊಡಬೇಕಾದಂತಹ ಡಾಲರ್ ಎಷ್ಟು ಅಂತ ಒಂದೊಂದೇ ಸರಾಸಗಟವಾಗಿ ಲೆಕ್ಕವನ್ನ ಹೇಳಿದ್ರು ಶಶಿ ತರೂರ್. ಹಾಗಾಗಿ ಈ ಎಲ್ಲಾ ಹಿನ್ನೆಲೆಯನ್ನ ಹೊಂದಿದ್ರಿಂದಲೇ ಕೇಂದ್ರದ ಒಂದು ಪ್ರಮುಖ ನಾಯಕರು ಶಶಿ ತರೂರ್ ಅವರಿಗೆ ನಿಯೋಗದ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದೆ. ಯಾಕಂದ್ರೆ ಅಷ್ಟೊಂದು ನಿರ್ಭಯವಾಗಿ ಒಂದು ಬ್ರಿಟಿಷ್ ನೆಲೆಯಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಮಾತಾಡಬೇಕಂದ್ರೆ ಡಬಲ್ ಗುಂಡಿಗೆ ಅಲ್ಲ, ಅದಕ್ಕೆ ಅದರದಂತಹ ಒಂದು ತಾಕತ್ ಬೇಕಾಗುತ್ತೆ. ಇನ್ನು ಒಟ್ಟಿನಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಶಶಿ ತರೂರ್ ಬಿಜೆಪಿ ಕಡೆಗೆ ವಾಲ್ತಾರ ಅನ್ನುವಂತಹ ಗುಮಾನೆ ಎಲ್ಲರ ಕಡೆಯೂ ಮೂಡ್ತಾ ಇದೆ. ಯಾಕಂದ್ರೆ ಅಷ್ಟೆಲ್ಲ ಪ್ರಾವೀಣ್ಯತೆ ಇದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಅವರಿಗೆ ದೊಡ್ಡ ಗೌರವವಾಗಲಿ ಅಥವಾ ಹುದ್ದೆಯಾಗಲಿ ಇದುವರೆಗೆ ಕೂಡ ಸಿಕ್ಕಿಲ್ಲ. ಆದರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅವರಿಗೆ ಸರ್ವ ಪಕ್ಷಗಳ ನಿಯೋಗದ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದೆ. ಬಿಜೆಪಿಯಲ್ಲೇ ದಿಗ್ಗಜರು ಸಾಕಷ್ಟು ಇರುವಾಗ ಇಷ್ಟೊಂದು ಮಹತ್ವವಾದಂತಹ ಜವಾಬ್ದಾರಿಯನ್ನ ಸಂಸದ ಶಶಿ ತರೂರ್ ಅವರಿಗೆ ವಹಿಸಿದ್ಯಾಕೆ? ಸದ್ಯದಲ್ಲೇ ಶಶಿ ತರೂರ್ ಅವರು ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿ ಅತ್ತ ವಾಲ್ತಾರ ಎಂದೆಲ್ಲ ಚರ್ಚೆಗಳು ಕೂಡ ಇದೀಗ ದೆಹಲಿಯ ಗದ್ದುಗೆಯಲ್ಲಿ ಸಾಕಷ್ಟು ಮಟ್ಟದಲ್ಲಿ ಚರ್ಚೆಯಾಗುತ್ತೆ. ಕಾದಷ್ಟೇ ನೋಡಬೇಕಾಗತ್ತೆ ಮುಂದೆ ಏನಾಗುತ್ತೆ ಅಂತ. ಎಸೆದಾಗತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.